ಸರ್ಕಾರಿ ಸೂತ್ರ ಉಳಿಸಬೇಕಾದಂತ ತಮ್ಮ ಆಡಳಿತ ವ್ಯವಸ್ಥೆ ಬರ್ತಕ್ಕಂಥ ಪಂಚಾಯತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹಳೆ ಕಟ್ಟಡಗಳನ್ನ ಒಡೆದವರು ಖಾಸಗಿ ಶಾಲೆಯವರು ದುರ್ಬಳಕೆ ಮಾಡ್ಕೊಂಡವ್ರೆ ಅಂದ್ರೆ ನೀವ್ ಯಾಕೆ ಮೌನ ವಹಿಸ್ತೀರಿ? ಎಲ್ಲರೂ ಸಾರ್ವಜನಿಕರೇ ಕಾಪಾಡಬೇಕು ಅನ್ನೋದಾದ್ರೆ ನಿಮ್ ಜವಾಬ್ದಾರಿ ಏನು, ನಿಮ್ ಕರ್ತವ್ಯ ಏನು? ಯಾವ ಪಂಚಾಯತಿ ಪಂಚಾಯತಿ ಬರ್ತಿದ್ರು ಲೋಕಲ್ ಕಾನ್ವೆಂಟ್ ಯಾವ ಸಣ್ಣ ಪುಟ್ಟ ಶಾಲೆ ಇಟ್ಕೊಂಡು ಹೋಗ್ತಾ ಇದೆ. ಪಂಚಾಯತಿ ಯಾರು ಕಟ್ಟಡ ಯಾರು ಪಂಚಾಯತಿ ಸೇರಿದ ಜಾಗ ಅದು ಸರ್. ಆ ಜಾಗದಲ್ಲಿ ಪಂಚಾಯತಿ ಸೇರಿದ ಒಂದು ಸ್ಥಳ ಇತ್ತು ಆಯ್ತಾ. ಅಲ್ಲಿ ಅವ್ನು ಕಾನ್ವೆಂಟ್ ನಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಏನ್ ಮಾಡಿದ್ರೆ ಒಳಗಿನವರಿಗೆ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಅವರು. ಈಗ ಮೊನ್ನೆ ಏನಾಗಿದೆ, ಬಿಲ್ಡಿಂಗ್ ಡಮಾಲಿಷ್ ಮಾಡಿದ್ದಾರೆ, ಹಳೆ ಬಿಲ್ಡಿಂಗ್ ಡಮಾಲಿಷ್ ಮಾಡಿದ್ದಾರೆ. ಜನ ಏನ್ಕೊಂಡ್ರೆ ಪಂಚಾಯತಿ ಡಮಾಲಿಷ್ ಮಾಡ್ತಾರೆ ಅಂತ ಸುಮ್ಮನೆ ಆಗಿದ್ದಾರೆ. ಆಮೇಲೆ ಕೇಳಿದಾಗ ಅದನ್ನು ಘರ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಇಲ್ಲ ಇದು ನಮ್ಮ ಜಾಗ ಇದು ಮಾಡಬೇಡಿ ಅಂತ ಅಬ್ಜೆಕ್ಷನ್ ಇಟ್ಟಿದ್ದಾರೆ. ಆಯ್ತಾ, ಅಬ್ಜೆಕ್ಷನ್ ತೆಗೆದಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಪಂಚಾಯತಿಯಲ್ಲಿ ಏನೋ ಒಂದು ಕಟೇಸಿಗೆ ಸಾಲೆ ಮಾಡ್ಕೊಂಡು ಹೋಗ್ಲಿ ಬಿಟ್ಟಿರ್ಬೋದು ಒಂದು ಟೈಮ್ ಆಯ್ತಾ. ಇವರು ಖಾತೆ ಮಾಡ್ಕೊಂಡಿರ್ಬೋದು. ಖಾತೆ ಮಾಡ್ಕೊಂಡ್ರೆ ಪ್ರಾಪರ್ ಆಗಿ ಗ್ರಾಂಟ್ ಆಗಿರ್ಬೇಕು, ಕಿಮ್ಮತ್ ಕಟ್ಟಿರ್ಬೇಕು, ಪ್ರೊಸೀಜರ್ಸ್ ಎಲ್ಲವೂ ಕೂಡ ಫಾಲೋ ಅಪ್ ಆಗಿರ್ಬೇಕು ಆಯ್ತಾ. ಜನಗಳದ್ದು ಏನು ಅಭಿಪ್ರಾಯ ವಿಚಾರದಲ್ಲಿ ಅಂದ್ರೆ ಸರ್ಕಾರಿ ಜಾಗ ಹೆಂಗೆ ಕಾಸ್ಟ್ಲಿಯಾಗಿ ಹೋಗುತ್ತೆ ಸರಿಯಾಗಿ ತನಿಖೆ ಮಾಡಿ. ಈಗ ಅವ್ರು ಜಿಲ್ಲಾ ಪಂಚಾಯತ್ಗೂ ದೂರು ಕೊಟ್ಟಿದ್ದಾರೆ. ಸರಿಯಾಗಿ ತನಿಖೆ ಮಾಡಿ ಅವ್ರು ನಿಜವಾಗ್ಲೂ ಗ್ರಾಂಟ್ ಆಗಿದೆಯಾ, ಆಗಿದ್ರೆ ಪ್ರೊಸೀಜರ್ ಪ್ರಕಾರ ಆಗಿದೆಯಾ ಏನ್ ನೋಡಿ ಸರ್ಕಾರದ ಸುಪರಿಧಿ ತಗೊಳ್ಳಿ ಆ ಜಾಗನ ಅನ್ನೋದು ಒಟ್ಟು ಸಾರಾಂಶ. ನಾವು ಏನ್ ಪರಿಶೀಲನೆ ಮಾಡ್ತೀವಿ ಒಂದು ಅಗ್ರಿಮೆಂಟ್ ಇಸ್ಕೊಳ್ಳಿ. ದುದ್ದಾ ಹೋಬಳಿ ಮದಗಂದೂರು ಗ್ರಾಮ ಇಲ್ಲಿ ಇರತಕ್ಕಂಥ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ, ಅಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಸುಮಾರು 2 ಎಕರೆ ಇರತಕ್ಕಂಥ ಭೂಮಿಯನ್ನ ಅಕ್ರಮವಾಗಿ ಖಾತೆ ಮಾಡ್ಕೊಂಡು ತನ್ನ ವಶಕ್ಕೆ ಪಡಿತಕ್ಕಂಥ ಪ್ರಯತ್ನ ಏನು ಮಾಡ್ತಿದೆ ಅಂತೇಳಿ ಇವತ್ತು ಮದಗಂದೂರು ಗ್ರಾಮಸ್ಥರು ಸಂಘಟನೆ ಗಮನಕ್ಕೆ ತರಲಾಗಿ ನಾವು ಇವತ್ತು ತಾಲೂಕ್ ಪಂಚಾಯತ್ ಇಒ ಅವ್ರ ಹತ್ರ ಮತ್ತು ಜಿಲ್ಲಾ ಪಂಚಾಯತ್ ಡಿಎಸ್1 ಹತ್ರ ಮಾತಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈಗಾಗಲೇ ಏನು ಹಳೆ ಪಂಚಾಯತಿ ಕಚೇರಿಯನ್ನು ಡೆಮಾಲಿಷ್ ಮಾಡಿದ್ದಾರೆ, ಯಾವುದೇ ಮೇಲಧಿಕಾರಿಗಳ ಪೂರ್ವಾನುಮತಿ ಇಲ್ಲ, ಅದಕ್ಕೆ ಬೇಕಿರತಕ್ಕಂಥ ಯಾವುದೇ ರಹದಾರಿಯನ್ನು ಪಡೆದಿಲ್ಲ. ಆದಾಗಿ ಕೂಡ ಇವತ್ತು ಡೆಮಾಲಿಷ್ ಮಾಡಿದ್ದಾರೆ. ಮತ್ತೆ ಎರಡನೇದಾಗಿ ಆ ಜಾಗವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಯವರು ತಮ್ಮ ವಶಕ್ಕೆ ಪಡೀತಕ್ಕಂಥ ಏನು ಪ್ರಯತ್ನ ಇದೆಯೋ ತಕ್ಷಣ ನಿಲ್ಲಬೇಕು. ಯಾವುದೇ ರಾಜಕೀಯ ಒತ್ತಡ ಇರಲಿ, ಮತ್ಯಾವುದೇ ಒತ್ತಡ ಇರಲಿ, ಸರ್ಕಾರಿ ಭೂಮಿಯನ್ನು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ವಶಪಡ್ಕೊಳ್ಳೋಕೆ ಆಗಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ತಾಲೂಕ್ ಪಂಚಾಯತ್ ಆಡಳಿತ ಈ ಖಾಸಗಿ ಶಿಕ್ಷಣ ಸಂಸ್ಥೆ ಮಾಡ್ಕೊಳ್ತಿರ್ತಕ್ಕಂಥ ಜಾಗವನ್ನು ತಡೆದು ಅದನ್ನು ತನ್ನ ಸುಪರ್ದಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಅತ್ಯಂತ ಹೆಚ್ಚಿನ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಇವತ್ತು ನಾವೆಲ್ಲ ಕನ್ನಡ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.